ಈ ನಮ್ಮ ಗೃಹಿಣಿಯರಿಗೆ ಈ ಸಸ್ಯ ಒಂದು ರೀತಿ ಆಪತ್ ಬಾಂಧವ ಇದ್ದಂತೆ. ಈ ಸಸ್ಯದ ಒಂದು ಕಡ್ಡಿಯನ್ನು ನಿಮ್ಮ ಮನೆಯ ಅಂಗಳದಲ್ಲೋ ಹಿತ್ತಲಿನಲ್ಲೋ ಅಥವಾ ಕುಂಡದಲ್ಲೋ ನೆಟ್ಟರೆ ಭಾಳ ವೇಗವಾಗಿ ಬೆಳೆದ್ಬಿಡ್ತದೆ. ಇದಕ್ಕೆ ಹೆಚ್ಚಿನ ನಿರ್ವಹಣೆಯ ಅಗತ್ಯವೇ ಇಲ್ಲ. ವರ್ಷ ಪೂರ್ತಿ ನಿಮ್ಮ ಮನೆಯ ಅಡುಗೆಗೆ ಆಗುವಷ್ಟು ಸೊಪ್ಪು ಸಿಗ್ತದೆ. ತರಾವರಿ ಅಡುಗೆಗೆ ಬಳಸಬಹುದಾದ ಈ ಸೊಪ್ಪನ್ನು ಕನ್ನಡದಲ್ಲಿ ನೆಲಬಸ್ಲೆ ಅಂತ ಕರೀತಾರೆ, ಕೆಲವು ಕಡೆ ಬಾಂಬೆ ಬಸ್ಲೆ ಅಂತ ಕರೀತಾರೆ, ಗೋಳಿ ಸೊಪ್ಪು ಅಂತಲೂ ಕೂಡ ಕರೀತಾರೆ. ಇದರ ಕುಡಿಯಲ್ಲಿ 5 ಎಲೆಗಳು ಇರೋದರಿಂದ ಇದನ್ನು ಪಾಂಡವರ ಬಸ್ಲೆ ಅಂತಲೂ ಕೂಡ ಕರೀತಾರೆ. ಇಂಗ್ಲೀಷ್ನಲ್ಲಿ ಈ ಸಸ್ಯವನ್ನು ಸಿಲಾನ್ ಸ್ಪಿನಾಚ್, ಸಾಂಬಾರ್ ಚೀರಾ, ವಾಟರ್ ಲೀಫ್ ಅಂತ ಕರೀತಾರೆ. ಇದರ ಸೈಂಟಿಫಿಕ್ ನೇಮು ಟಾಲಿನಮ್ ಪ್ಯಾನಿಕ್ಯುಲೇಟಮ್ ಅಂತ ಹೇಳಿ. ಇದರ ಸಸ್ಯಶಾಸ್ತ್ರೀಯ ಕುಟುಂಬ ಟ್ಯಾಲಿನೇಸಿಯಾ. ಸ್ವಲ್ಪ ಹುಳಿಯಾಗಿರುವ ಈ ನೆಲಬಸ್ಲೆ ಸೊಪ್ಪನ್ನು ಗೃಹಿಣಿಯರು ಪಲ್ಯ ಮಾಡಲಿಕ್ಕೆ, ಸಾಂಬಾರು ಮಾಡಲಿಕ್ಕೆ, ತಂಬುಳಿ ಮಾಡಲಿಕ್ಕೆ, ಇಡ್ಲಿ ಮಾಡುವಾಗ, ದೋಸೆ ಮಾಡುವಾಗ, ಚಟ್ನಿ ಮಾಡುವಾಗ ಈ ಸೊಪ್ಪನ್ನು ಅಗತ್ಯವಾಗಿ ಬಳಸ್ಕೊಳ್ಬೋದಾಗಿದೆ. ಈ ನೆಲಬಸ್ಲೆ ಅಥವಾ ಬಾಂಬೆ ಬಸ್ಲೆ ಸೊಪ್ಪಿನಲ್ಲಿ ಕಬ್ಬಿಣಾಂಶ, ಕ್ಯಾಲ್ಸಿಯಮ್ಮು, ವಿಟಮಿನ್ ಎ ಮತ್ತು ಸಿ ನಂತಹ ಪೋಷಕಾಂಶಗಳು ಸಮೃದ್ಧವಾಗಿರ್ತವೆ. ಈ ಸೊಪ್ಪಿನ ಜ್ಯೂಸ್ ಕೂಡ ಮಾಡಿ ಕುಡಿಬೋದು. ಈ ನೆಲಬಸ್ಲೆ ಸೊಪ್ಪಿನ ಎಲೆಗಳು ತುಂಬ ಮೃದುವಾಗಿದ್ದು ನೀರಿನಾಂಶ ಹೆಚ್ಚಿರ್ತದೆ. ಇದು ರಕ್ತದ ಒತ್ತಡವನ್ನು ನಿಯಂತ್ರಿಸಲಿಕ್ಕೆ ಮತ್ತು ಮಧುಮೇಹಿಗಳಿಗೆ ಉತ್ತಮ ಆಹಾರ ಅಂತ ಹೇಳಲಾಗ್ತದೆ. ಬೆರ್ಕೆ ಸೊಪ್ಪಿನ ಸಾಂಬಾರ್ಗಂತೂ ಇದು ಏಳಿ ಮಾಡಿಸಿದ ಸೊಪ್ಪಾಗಿದ್ದು ಮಲಬದ್ಧತೆ ನಿವಾರಣೆ, ಕಣ್ಣಿನ ಆರೋಗ್ಯ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ. ಬಾಯಲ್ಲಿ ಹುಣ್ಣಾಗಿದ್ದರೆ ಅದನ್ನು ಕೂಡ ನಿವಾರಿಸ್ತದೆ ಮತ್ತು ಚರ್ಮದ ಆರೋಗ್ಯಕ್ಕೂ ಕೂಡ ಅತ್ಯುತ್ತಮವಾಗಿದೆ ಮತ್ತು ಜೀರ್ಣಕ್ರಿಯೆ ಚೆನ್ನಾಗಿ ಆಗಲಿಕ್ಕೆ ಇದು ಸಹಕಾರ ಕೊಡ್ತದೆ ಮತ್ತು ಹೊಟ್ಟೆಯ ಆರೋಗ್ಯವನ್ನು ಕಾಪಾಡ್ತದೆ, ಮೂಳೆಗಳ ಬಲವರ್ಧನೆಗೆ ಸಹಾಯ ಮಾಡ್ತದೆ. ಇದರಲ್ಲಿರುವ ವಿಟಮಿನ್ ಎ ಕಣ್ಣಿನ ದೃಷ್ಟಿದೋಷವನ್ನು ತಡೆಗಟ್ಟಲಿಕ್ಕೆ ಸಹಕಾರಿಯಾಗಿದೆ. ಬಾಯಲ್ಲಿ ಹುಣ್ಣು ಅಥವಾ ಬಕ್ಕೆ ಆಗಿದ್ದರೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದರ ಹಸಿ ಸೊಪ್ಪನ್ನೇ ತಿನ್ನಬೇಕು. ಸ್ವಲ್ಪ ಹೊತ್ತು ಜಗಿದು ಬಾಯಲ್ಲಿಟ್ಕೊಂಡು ನಂತರ ಅದನ್ನು ನುಂಗಬೇಕು. ಈಗ ಮಾಡಿದರೆ ಬಾಯನ್ನು 1-2 ದಿನದಲ್ಲೇ ಕಾಣೆಯಾಗ್ಬಿಡ್ತದೆ. ದೇಹದಲ್ಲಿ ಬೊಜ್ಜು ಬೆಳೆದು ತಮ್ಮ ತೂಕವನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂತಿರ್ತಾರಲ್ಲ, ಅವ್ರಿಗೆ ಕೂಡ ಈ ಸೊಪ್ಪು ಒಂದು ಒಳ್ಳೆಯ ಟಿಪ್ಸ್ ಆಗಿದೆ. ಯಾಕೆಂದರೆ ಈ ಸೊಪ್ಪಿನಲ್ಲಿ ಕಡಿಮೆ ಕ್ಯಾಲೋರಿ ಇರೋದರಿಂದ ತೂಕ ಕಡಿಮೆ ಮಾಡಿಕೊಳ್ಳಲು ಬಯಸುವವರಿಗೆ ಈ ಸೊಪ್ಪು ಒಂದು ಒಳ್ಳೆಯ ಆಹಾರ ಆಗಿದೆ. ಅದೇ ರೀತಿ ಬಾಣಂತಿಯರ ಎದೆಹಾಲನ್ನು ವೃದ್ಧಿಸಲಿಕ್ಕೆ ಮತ್ತು ಬಾಣಂತಿಯರ ದೈಹಿಕ ಶಕ್ತಿ ಹೆಚ್ಚಿಸ್ಲಿಕ್ಕೆ ಕೂಡ ಈ ಸೊಪ್ಪು ಸಹಕಾರಿಯಾಗಿದೆ. ಈ ನೆಲಬಸ್ಲೆ ಸೊಪ್ಪು ನಮ್ಮ ದೇಹಕ್ಕೆ ಕೊಡುವ ಶಕ್ತಿ ಅದೆಷ್ಟರ ಮಟ್ಟಿಗಿದೆಯಪ್ಪ ಅಂದರೆ, ಈ ಸೊಪ್ಪನ್ನು ಬಳಸಿ ಅನುಭವಿಗಳು ಹೇಳುವಂತೆ ಶಕ್ತಿ ಇಲ್ಲದೆ ಮಲಗಿದವನು ಕೂಡ ಮತ್ತೆ ಎದ್ದು ಓಡಾಡಿಸುವ ತಾಕತ್ತು ಈ ಸೊಪ್ಪಿಗಿದೆ ಅಂತೇಳಿ ಹೇಳ್ತಾರೆ. ಒಂದು ಹಾಗೆ ಈ ಸೊಪ್ಪಿನ ಎಲೆಯಲ್ಲಿ ಹೆಚ್ಚಿನ ನೀರಿನಾಂಶ ಇರೋದರಿಂದ ಇದನ್ನು ಅತಿಯಾಗಿ ಸೇವಿಸಿದರೆ ಹೊಟ್ಟೆ ಉಬ್ರ ಕೂಡ ಉಂಟಾಗ್ಬೋದು. ಈ ಬಗ್ಗೆ ನಾವು ಎಚ್ಚರಿಕೆ ವಹಿಸಬೇಕು. ಮತ್ತು ಈ ಬಾಂಬೆ ಬಸ್ಲೆ ಸೊಪ್ಪಿನಲ್ಲಿ ಆಕ್ಸಿಲಿಕ್ ಆಸಿಡ್ ಪ್ರಮಾಣ ಹೆಚ್ಚಿರೋದ್ರಿಂದ ಮೂತ್ರಪಿಂಡದ ಸಮಸ್ಯೆ ಇರುವಂಥವರು ಇದರ ಸೇವನೆ ಮಾಡದೇ ಇರುವಂಥದ್ದೇ ಒಳ್ಳೆಯದು. ಈ ಕರಾವಳಿ ಮತ್ತು ಮಂಗಳೂರಿನ ಜನ ಈ ನೆಲಬಸ್ಲೆ ಸೊಪ್ಪನ್ನು ಹೆಚ್ಚು ಬಳಸೋದ್ರಿಂದ ಇದನ್ನು ಮಂಗಳೂರು ಬಸ್ಲೆ ಅಂತಲೂ ಕೂಡ ಕರೀತಾರೆ. ಈ ನೆಲಬಸ್ಲೆ ಸೊಪ್ಪಿನ ಬೀಜಗಳನ್ನು ಬಳಸಿ ಸಸಿಗಳನ್ನು ಮಾಡ್ಕೊಳ್ಳೋದು ತುಸು ಕಷ್ಟ. ಅದರ ಬದಲಾಗಿ ಇದರ ಕಡ್ಡಿಯೊಂದನ್ನು ನೆಟ್ಟರೆ ಕುಂಡದಲ್ಲಿ ಅದು ಸುಮಾರು 15-20 ದಿನದಲ್ಲೇ ಚಿಗುರ್ಲಿಕ್ಕೆ ಶುರು ಮಾಡ್ತದೆ. ಆಗ ಅದರ ಚಿಗುರನ್ನು ಬಿಡಿಸ್ಕೊಂಡ್ರೆ ಮತ್ತೆ ಆ ಗಿಡ ಮತ್ತೆ ಚಿಗುರ್ತಾನೆ ಇರ್ತದೆ. ಹೀಗೆ 365 ದಿನ ಕೂಡ ಈ ಸೊಪ್ಪನ್ನು ಬಳಸ್ಬೋದಾಗಿದೆ. ಗೃಹಿಣಿಯರು ಮಾಡುವ ಎಲ್ಲ ಅಡುಗೆನಲ್ಲೂ ಕೂಡ ಈ ನೆಲಬಸ್ಲೆ ಸೊಪ್ಪನ್ನು ಬಳಸ್ಕೊಳ್ಬೋದಾಗಿದೆ. ತೆಂಗಿನ ತುರಿಯನ್ನು ಬಳಸಿ ರುಚಿಕರವಾದ ಪಲ್ಯ ಮಾಡ್ಬೋದು, ಬೇಳೆಕಾಳು ಹಾಕಿ ಸಾಂಬಾರು ಮಾಡ್ಬೋದು ಮತ್ತು ಈ ಸೊಪ್ಪಿನ ಜೊತೆಗೆ ಈ ಹಲಸಿನಣ್ಣಿನ ಬೀಜ ಹಾಕಿ ಸಾಂಬಾರು ಮಾಡಿದರೆ ತುಂಬ ಟೇಸ್ಟಾಗಿರ್ತದೆ. ಅದೇ ರೀತಿ ಈ ಕಾಯಿ ಮೆಣಸಿನ್ಕಾಯಿ ಹಾಕಿ ಚಟ್ನಿ ಕೂಡ ಮಾಡ್ಬೋದು ಮತ್ತು ಚೆನ್ನಾಗಿ ಈ ಸೊಪ್ಪನ್ನು ಉತ್ತರಿಸಿ ದೋಸೆಗೆ ಬಳಸ್ಬೋದು ಮತ್ತು ಇಡ್ಲಿ ಕೂಡ ಬಳಸ್ಬೋದು. ಇಡ್ಲಿ ತುಂಬ ಚೆನ್ನಾಗಿ ದಪ್ಪಗೆ ಉಪ್ತವೆ. ಉದ್ದಿನ ಬೇಳೆ ಹಾಕೋದಕ್ಕಿಂತ ಈ ಸೊಪ್ಪನ್ನು ಹಾಕಿದರೆ ಇನ್ನೂ ಟೇಸ್ಟಾಗಿರ್ತವೆ ಮತ್ತು ಈ ದೋಸೆಗಳು ಈ ಸೊಪ್ಪನ್ನು ಬಳಸೋದ್ರಿಂದ ಗರಿಗರಿಯಾಗಿ ತಿನ್ನಲಿಕ್ಕೆ ರುಚಿಯಾಗಿರ್ತವೆ. ಬೇರೆ ಸೊಪ್ಪಿನಲ್ಲಿ ದಂಟು ಬಲುತ್ರೆ ಬಿಸಾಡಬೇಕಾಗ್ತದೆ, ಆದರೆ ಈ ನೆಲಬಸ್ಲೆ ಸೊಪ್ಪನ್ನು ಬಿಸಾಡುವ ಮಾತೇ ಇಲ್ಲ. ಯಾಕೆಂದರೆ ಇದರ ಎಲೆಯನ್ನು ಬಳಸೋದ್ರಿಂದ ತುಂಬ ಅದು ಹಿತವಾಗಿ, ಮಿತವಾಗಿ ಮತ್ತು ಮೃದುವಾಗಿರ್ತದೆ. ಈ ಸೊಪ್ಪಿನಿಂದ ತಂಬುಳಿ, ಮಜ್ಜಿಗೆ ಹುಳಿ ಕೂಡ ಮಾಡ್ಬೋದು ಮತ್ತು ಈ ವಡೆಯನ್ನು, ಪಕೋಡವನ್ನು ಮಾಡಿದರೆ ಅದಕ್ಕೂ ಕೂಡ ಈ ಸೊಪ್ಪನ್ನು ಬಳಸಬಹುದಾಗಿದೆ. ಶಕ್ತಿದಾಯಕ ಮತ್ತು ತಂಪುಕಾರಕವಾದ ಈ ನೆಲಬಸ್ಲೆ ಸೊಪ್ಪಿನ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಿ. ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರು ಕಳಿಸಿ, ಅವರು ಕೂಡ ನೋಡಲಿ. ನೀವು ನೋಡುತ್ತಿರುವ ಈ ನೇಟಿವ್ ನೆಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ತೆ.